ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಪದಗ್ರಹಣದಲ್ಲಿ ಮೋದಿ ಮಾತಾಡಿದ್ದಾರೆ. ನಾನು ಪಕ್ಷದ ಕಾರ್ಯಕರ್ತ, ನಿತಿನ್ ನಬೀನ್ ನನಗೆ ಬಾಸ್. ನಿತಿನ್ ನಬೀನ್ ಇಂದಿನಿಂದ ನಮ್ಮೆಲ್ಲರಿಗೂ ಅಧ್ಯಕ್ಷ ಅಂದಿದ್ದಾರೆ ಪ್ರಧಾನಿ ಮೋದಿ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಬಿಜೆಪಿಯ ಪಾಲಿಗೆ ಹೊಸ ಯುಗ, ನವೀನ್ ಯುಗ ಆರಂಭ ಆಗಿದೆ. ಮುಂದೆ ಸವಾಲುಗಳು ದೊಡ್ಡದಿದೆ. ಪ್ರಧಾನಿ ಮೋದಿ ಮಾತಾಡ್ತಾ ಹೇಳಿದ್ರು, ನಾನು ಕಾರ್ಯಕರ್ತ, ನನಗೆ ಬಾಸ್ ನಬೀನ್ ಅಂತ. ನೋಡಿ, ನಿತಿನ್ ನಬೀನ್ರ ಆಯ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಂದಲೇ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಅವರು ಕಾರ್ಯಾಧ್ಯಕ್ಷ ಹುದ್ದೆಗೆ ಆಯ್ಕೆಯಾದಾಗಲೂ ಕೂಡ ಒಂದು ಪಾರ್ಲಿಮೆಂಟ್ರಿ ಬೋರ್ಡ್ ಸಭೆಯನ್ನು ಆನ್ಲೈನ್ ಕರೆಯಲಾಗಿತ್ತು. ನಿತಿನ್ ನಬೀನ್ ಹೆಸರು ಎಲ್ಲೂ ಇರಲಿಲ್ಲ. ನಂತರ ಪ್ರಧಾನಿಗಳೇ ನಿತಿನ್ ನಬೀನ್ ಹೆಸರನ್ನು ಸೂಚಿಸಿದ ನಂತರ ಅವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಈಗ ಪಕ್ಷದ ಪದ್ಧತಿಯಂತೆ ಸಂಘಟನಾ ಪರ್ವದ ಅಂತಿಮ ಘಟ್ಟದಲ್ಲಿ ನಿತಿನ್ ನಬೀನ್ರನ್ನು ಎಲ್ಲ ರಾಜ್ಯದ ಅಧ್ಯಕ್ಷರು ಮತ್ತು ಕೋರ್ ಕಮಿಟಿಗಳು ನಾಮಿನೇಷನ್ ಕೊಟ್ಟು ಅವರ ಅಧಿಕೃತವಾಗಿರ್ತಕ್ಕಂಥ ಆಯ್ಕೆ ಪದ್ಧತಿಯ ಪ್ರಕಾರ ನಡೆದಿದೆ. ನೋಡಿ, ಇಡೀ ಬಿ ಜೆ ಪಿಯಲ್ಲಿ ಜೆ ಪಿ ನಡ್ಡಾ ಆಯ್ಕೆ ಆದಾಗಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಮಾತಿತ್ತು, ಇಲ್ಲ ಡಮ್ಮಿಯೊಬ್ಬರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆ ಆದ್ರೆ, ಯಾಕೆಂದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹೆಚ್ಚು ಕಡಿಮೆ ಪಾರ್ಟಿ ಮತ್ತು ಸರ್ಕಾರಗಳನ್ನು ನಡೆಸ್ತಾರೆ ಅಂತ. 2024 ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಸುಮಾರು 60 ಸೀಟ್ ಕಳೆದುಕೊಂಡಾಗ ಆರ್ ಎಸ್ ಎಸ್ ಹೇಳ್ತು, ಸರ್ಕಾರ ನೀವು ನಡೆಸಿ, ಯಾರು ಅಧ್ಯಕ್ಷರಾಗಬೇಕು, ಸಂಘಟನೆ ಏನಾಗಬೇಕು ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ ಅಂತ. ಆದರೆ ಸತತವಾಗಿ ಹರಿಯಾಣ, ಮಹಾರಾಷ್ಟ್ರ, ದಿಲ್ಲಿ, ಈಗ ಮುಂಬೈ ಮಹಾನಗರ ಪಾಲಿಕೆ ಇವೆಲ್ಲ ಚುನಾವಣೆಗಳನ್ನು ಗೆದ್ದ ನಂತರ ಬಿ ಜೆ ಪಿಗೆ, ಅದರಲ್ಲೂ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಆರ್ ಎಸ್ ಎಸ್ಗೂ ಕೊಟ್ಟಿದ್ದಾರೆ ಮತ್ತು ಬಿ ಜೆ ಪಿಯಲ್ಲಿರ್ತಕ್ಕಂಥ ನಾಯಕರಿಗೂ ಸ್ಪಷ್ಟ ಸಂದೇಶ, ಪಾರ್ಟಿ ಇರಲಿ, ಅಂದರೆ ಸಂಘಟನೆ ಇರಲಿ ಅಥವಾ ಸರ್ಕಾರ ಇರಲಿ, ಅದನ್ನು ನಾವು ನಡೆಸ್ತೀವಿ ಅಂತಕ್ಕಂಥದ್ದನ್ನು ಹೇಳಲಾಗಿದೆ. ಹೀಗಾಗಿ ಎಲ್ಲೂ ಹೆಸರು ಕೇಳದ ನಿತಿನ್ ನಬೀನ್ರನ್ನು ಬಿಹಾರದಲ್ಲಿ ಮಂತ್ರಿಯಾಗಿದ್ದರು, ಅಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಿಲ್ಲ, ಹಿಂದೆ ಯುವ ಮೋರ್ಚಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು, ಅವರನ್ನು ನೇರವಾಗಿ ಕರೆತಂದು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. 2010ರಲ್ಲಿ ಒಂದು ಈ ಪ್ರಯೋಗ ಆರ್ ಎಸ್ ಎಸ್ ಮಾಡಿತ್ತು. ಮಹಾರಾಷ್ಟ್ರದ ಬಿ ಜೆ ಪಿ ಅಧ್ಯಕ್ಷರಾಗಿದ್ದ ನಿತಿನ್ ಗಡ್ಕರಿ ಅವರನ್ನ ಕರ್ಕೊಂಡು ಬಂದು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಆಗ ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್, ವೆಂಕಯ್ಯ ನಾಯ್ಡು, ಅನಂತ್ ಕುಮಾರ್ ಇವರೆಲ್ಲರನ್ನ ಪಕ್ಕಕ್ಕೆ ಸರಿಸಿ ನಿತಿನ್ ಗಡ್ಕರಿ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಈ ಬಾರಿ ಈ ಪ್ರಯೋಗವನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಾಡಿದ್ದಾರೆ. 45 ವರ್ಷ ವಯಸ್ಸಿನ ನಿತಿನ್ ನಬೀನ್ರನ್ನು ಯಾವುದೇ ಅನುಭವ ಇಲ್ಲದೆ ಇದ್ದರೂ ಕೂಡ ನೇರವಾಗಿ, ಯಾಕಂದರೆ ಧರ್ಮೇಂದ್ರ ಪ್ರಧಾನ್, ಭೂಪೇಂದ್ರ ಯಾದವ್, ಲಕ್ಷ್ಮಣ್, ಸ್ಮೃತಿ ಇರಾನಿ, ನಿರ್ಮಲಾ ಸೀತಾರಾಮನ್, ಹೀಗೆ ನಾನಾ ಹೆಸರುಗಳು ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ 1.5 ವರ್ಷಗಳ ಕಾಲ ಓಡಾಡಿದ್ವು. ಆದರೆ ಆ ಎಲ್ಲ ಹೆಸರುಗಳನ್ನು ಬದಿಗಿಸರಿಸಿ ನಿತಿನ್ ನಬೀನ್ರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ಎರಡೂ ಇದೆ. ಒಂದು, ಈ ರೀತಿ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಅವಕಾಶ, 45 ವರ್ಷ ಫ್ಯೂಚರಿಸ್ಟಿಕ್, ಮುಂದಿನ 25 ವರ್ಷಗಳ ಕಾಲ ರಾಷ್ಟ್ರೀಯ ರಾಜಕಾರಣದಲ್ಲಿರ್ತಾರೆ, ಇದು ಪಾಸಿಟಿವ್ ಅಂಶ. ಆದರೆ ಅದರಲ್ಲಿ ಇನ್ನೊಂದು ಅಂಶವೂ ಕೂಡ ಇದೆ. ನಿತಿನ್ ನಬೀನ್ರಿಗೆ ಯಾವ ಪೊಲಿಟಿಕಲ್ ಅಥಾರಿಟಿ ಇರುತ್ತೆ, ಜೆ ಪಿ ನಡ್ಡಾ ಬಗ್ಗೆ ಏನು ಪ್ರಶ್ನೆ ಇದ್ದು ಅದು ನಿತಿನ್ ನಬೀನ್ರ ಬಗ್ಗೆ ಕೂಡ ನಿಶ್ಚಿತವಾಗಿರುತ್ತೆ. ಆದರೆ ಇಟ್ಸ್ ಅ ಪ್ರೋಗೇಟಿವ್ ಆಫ್ ದ ಪೊಲಿಟಿಕಲ್ ಪಾರ್ಟಿ. ಒಂದು ಪ್ರಯೋಗವನ್ನಂತರೂ ಬಿ ಜೆ ಪಿ ನಿಶ್ಚಿತವಾಗಿ ಮಾಡಿದೆ. ಕಾಂಗ್ರೆಸ್ ಒಂದು ಪ್ರಯೋಗ ಮಾಡಿತ್ತು, ಗಾಂಧಿ ಕುಟುಂಬವನ್ನು ತೆಗೆದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡತಕ್ಕಂಥದ್ದು. ಬಿ ಜೆ ಪಿ ಇನ್ನೊಂದು ಪ್ರಯೋಗ ಮಾಡಿದೆ, ಬಿಹಾರದಿಂದ ಕರೆದುಕೊಂಡು ಬಂದು ಒಬ್ಬ ಸಾಮಾನ್ಯ ಮಂತ್ರಿಯನ್ನು ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದೆ. ರೈಟ್ ಪ್ರಶಾಂತ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.